ಅವ್ರ ಆಸ್ತಿ ಮಾಡ್ಲಿ ಮಾಡದೇ ಇರ್ಲಿ ಮಕ್ಕಳ, ನಿಮ್ಮ ತಂದೆ ತಾಯಿನೇ ನಿಮ್ಮ ಜೀವನದ ನಿಜವಾದ ಆಸ್ತಿ. ಹೀಗೆ ಒಬ್ರು ತಂದೆ ಮಕ್ಳು ಇರ್ತಾರೆ, ಆ ಮಗ ತಮ್ಮ ತಂದೆಯನ್ನ ಚೆನ್ನಾಗಿ ನೋಡ್ಕೊಂತಾನೆ ಇರಲ್ಲ. ಬರೀ ಅಪ್ಪ ಅವ್ರ ಅಷ್ಟ ಆಸ್ತಿ ಮಾಡಿದಾರೆ, ಇವ್ರು ಇಷ್ಟ ಆಸ್ತಿ ಮಾಡಿದಾರೆ, ನೀನ್ ನನಗೆ ಆಸ್ತಿನೇ ಮಾಡಿಲ್ಲ, ಇದಾದ ಹಳೆ ಮನೆ ಕಟ್ಬಿಟ್ಟಿದ್ಯಾ ಅಂತ ಬರೀ ಅವ್ರ ಅಪ್ಪನನ್ನ ಬೈತಿರ್ತಾನೆ. ಅವ್ರ ಅಪ್ಪನನ್ನ ಚೆನ್ನಾಗಿ ನೋಡ್ಕೊಂತಾನೆ ಇರಲ್ಲ. ಒಂದು ದಿವಸ ಅವ್ರ ಅಪ್ಪನಿಗೆ ಆರೋಗ್ಯ ಕೆಡುತ್ತೆ. ಅವ್ರಪ್ಪ ಸಾಯೋ ಹಂತಕ್ಕಿದ್ದಾಗ ಅವ್ರ ಮಗನನ್ನ ಕಡ್ದು ಅವ್ರ ಮಗನ ಕೈಯಲ್ಲಿ 2 ಬೀಗ ಕೊಡ್ತಾರೆ. ಮನೆಯಲ್ಲಿರುವಂತಹ 2 ಪೆಟ್ಟಿಗೆ ಬೀಗ ಇದು. ನೀನ್ ಯಾವಾಗ್ಲೂ ಹೇಳ್ತಿರ್ತಿದ್ದೆ ಅಲ್ಲ, ನಾನು ಆಸ್ತಿ ಮಾಡಿಲ್ಲ ಅಂತ. ನಿನಗೋಸ್ಕರ ಆಸ್ತಿ ಮಾಡಿದೀನಿ, ಬಟ್ ಅದು ಆ ಪೆಟ್ಟಿಗೆಯಲ್ಲಿರುವಂತಹ ಪತ್ರದಲ್ಲಿದೆ. ಮೊದಲನೇ ಪತ್ರ ತೆಗಿ, ಆಮೇಲೆ 2ನೇ ಪತ್ರ ತೆಗಿ, ನಿನ್ಗೆಲ್ಲ ಸಿಗುತ್ತೆ ಅಂತ ಹೇಳಿ. ಸರಿ, ತಂದೆ ತೀರ್ಕೊಂತಾರೆ. ಹೋಗಿ ಮೊದಲನೇ ಪೆಟ್ಟಿಗೆ ತೆಗಿತಾನೆ. ಮೊದಲನೇ ಪೆಟ್ಟಿಗೆಯಲ್ಲಿ ಅವ್ರ ತಂದೆ ಒಂದು ಲೆಟರ್ ಬರ್ದಿರ್ತಾರೆ. ಮಗ, ನೀನ್ ಯಾವಾಗ್ಲೂ ಕೂಡ ಆಸ್ತಿ ಮಾಡಿಲ್ಲ, ತೋಟ ಮಾಡಿಲ್ಲ ಅಂತಿರ್ತಿದ್ದೆ. ನಾನು ನಿನಗೋಸ್ಕರ ತುಂಬಾ ಆಸ್ತಿ ಮಾಡಿದೀನಿ. ಈ ಮನೆಯ ಫೌಂಡೇಶನ್ ಕೆಳಗಡೆ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಚಿನ್ನಾಭರಣಗಳನ್ನ ಇಟ್ಟಿದ್ದೀನಿ. ಈ ಮನೆಯನ್ನ ಕೆಡವಿ ಅದನ್ನೆಲ್ಲ ನೀನ್ ತಗೊಳಪ್ಪ, ಆರಾಮಾಗಿ ಬದುಕು ಅಂತ ಆ ಲೆಟರ್ ಬರ್ದಿರುತ್ತೆ. ಅವನು ಖುಷಿಯಲ್ಲಿ ಮಾರನೇ ದಿನಾನೇ JCB ತಂದು ಮನೆಯನ್ನೆಲ್ಲ ಹೊಡಿತಾನೆ. ಅಗಿತಾನೆ ಏನೂ ಸಿಗಲ್ಲ. ಅವಾಗ ಅವನಿಗೆ ನೆನಪು ಬರುತ್ತೆ, 2ನೇ ಪೆಟ್ಟಿಗೆ ತೆಗಿಬೇಕು ಇವಾಗ, ಅದ್ರಲ್ಲಿ ಏನೋ ಇದೆ ಅಂತ ಹೇಳಿದ್ರು. ಹೋಗಿ 2ನೇ ಪೆಟ್ಟಿಗೆ ತೆಗಿತಾನೆ. 2ನೇ ಪೆಟ್ಟಿಗೆ ಮತ್ತೊಂದು ಲೆಟರ್ ಇರುತ್ತೆ. ಅವರಪ್ಪ ಬರ್ದಿರ್ತಾರೆ, ಆಸ್ತಿ ಮಾಡಿಲ್ಲ ಅಂದಲ್ಲಪ್ಪ, ಇದೊಂದೇ ಮನೆ ಮಾಡಿದ್ದು ಅಂತಿದ್ದಲ್ಲ, ಆ ಮನೆನೂ ಕೂಡ ಕೆಡವಿದೀನಿ. ನಿನ್ನ ಸ್ವಂತ ಬಲದ ಮೇಲೆ ಮನೆ ಕಟ್ಟು, ಅದರ ಕಷ್ಟ ಏನು ಅಂತ ನಿನಗೆ ಗೊತ್ತಾಗುತ್ತೆ. ತಂದೆ ಕಟ್ಟಿರೋ ಮನೆ ಬಗ್ಗೆ ಕಂಪ್ಲೇಂಟ್ ಮಾಡೋದು ದೊಡ್ಡದಲ್ಲ, ಅದರ ಒಂದು ಕಷ್ಟ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾವು ನಮ್ಮ ಸ್ವಂತ ಬಲದಲ್ಲಿ ಒಂದು ಇಡಿಕೆ ತರ್ತೀವಲ್ಲ, ಅವಾಗ ಗೊತ್ತಾಗುತ್ತೆ.